ಅಮಿತ್ ಶಾ ನಿವಾಸದಲ್ಲಿ ತುರ್ತು ಸಭೆ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಬ್ರೇಕಿಂಗ್ ನ್ಯೂಸ್. ಪ್ರಧಾನಿ ಭೇಟಿಯಾಗಿ ಅಮಿತ್ ಶಾ ಮನೆಗೆ ಬಂದಿದ್ದಾರೆ ಅಜಿತ್ ದೋವಲ್ ಅವರು. ಪ್ರಧಾನಿ ಜೊತೆ ಮೀಟಿಂಗ್ ಎಲ್ಲ ಆಯಿತು. ಅಮಿತ್ ಶಾ ನಿವಾಸದಲ್ಲಿ ತುರ್ತು ಸಭೆ, BSF ಅವ್ರನ್ನ ಕೂಡ ಕರೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಸೊ ಅಮಿತ್ ಶಾ, ಅಜಿತ್ ದೋವಲ್, BSFನ ಕಮಾಂಡೆಂಟ್, BSF CISF DGಗಳ ಸಭೆಯನ್ನು ಅಮಿತ್ ಶಾ ಅವರು ಕರೆದಿದ್ದಾರೆ. ಅಂದರೆ ಇಲ್ಲಿಗೆ ಏನು ನಿಂತಿಲ್ಲ, ಆಪರೇಷನ್ ಸಿಂಧೂರ್ ನಿಂತಿಲ್ಲ. ಸ್ಪಷ್ಟ ಸೂಚನೆಯನ್ನು ಕೊಡ್ತಾ ಇದೆ ಪಾಕಿಸ್ತಾನಕ್ಕೆ ಭಾರತ, ನಿಮ್ಮನ್ನು ನಾವು ಇನ್ನೂ ಸುಮ್ಮನಿರಕ್ಕೆ ಬಿಡಲ್ಲ, ಇನ್ನೂ ಇದೆ, ಇನ್ನೂ ಕೊಡ್ತೀವಿ ಏಟುಗಳನ್ನ ಅಂತ. ಅಮಿತ್ ಶಾ ನಿವಾಸದಲ್ಲಿ ನಡೀತಾ ಇರತಕ್ಕಂಥ ತುರ್ತು ಸಭೆ, ಅಜಿತ್ ದೋವಲ್ ಮತ್ತು BSF CISF ಎಲ್ಲರ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದಾರೆ. ಆಮೇಲೆ ಈ ಸಭೆಗಳಲ್ಲಿ ತಗೊಳ್ತಕ್ಕಂಥ ತೀರ್ಮಾನಗಳು ಬಹಿರಂಗ ಆಗಲ್ಲ, ಅದು ಆ್ಯಕ್ಷನ್ ಆದಮೇಲೆ ಗೊತ್ತಾಗುತ್ತೆ ಏನು ಮಾಡಿದ್ದಾರೆ ಅಂತ. ಈಗ ನಿನ್ನೆ ಎಲ್ಲೆಲ್ಲಿ ಹೊಡೆದ್ರು ಏನು ಎತ್ತ ಅಂತ ಪ್ಲ್ಯಾನ್ ಆಗಿತ್ತು, ಅದನ್ನು ಕಾರ್ಯರೂಪಕ್ಕೆ ತಂದರು. ಇವತ್ತೇನಾಗುತ್ತೆ ಅದನ್ನು ಇವತ್ತು ಮಿಡ್ನೈಟ್ ಕಾರ್ಯರೂಪಕ್ಕೆ ತರ್ತಾರೆ ನನ್ನ ಪ್ರಕಾರ. ಅದಕ್ಕೆ ಹೇಳ್ತಾ ಇರೋದು, ದಿನದಿಂದ ದಿನಕ್ಕೆ ಉದ್ವಿಗ್ನತೆ ತೀವ್ರವಾಗ್ತಾ ಇದೆ ಗಡಿಯಲ್ಲಿ. ಆ್ಯಂಡ್ ಅವರ ದೇಶದಲ್ಲಿ ಅಲ್ಲಿನ ಪ್ರಧಾನಿ ಕತೆ ಏನೋ ನಂಗೆ ಗೊತ್ತಿಲ್ಲ, ಎಲ್ಲಿ ಔತ್ಕೊಂಡಿದ್ದಾರೋ, ಸೇನಾ ಮುಖ್ಯಸ್ಥರ ಕತೆ ಏನೋ ಗೊತ್ತಿಲ್ಲ, ಅಥವಾ ಅವರು ಇದೇ ರೀತಿ ಸಭೆಗಳನ್ನ ಮಾಡ್ತಿರ್ಬೋದು. ಈಗಾಗಲೇ ಅವರು ಜಾಗತಿಕ ರಾಷ್ಟ್ರಗಳ ಮುಂದೆ ಸಾಲ ಕೊಡಿ ಅಂತ ಬೇಡ್ಕೊಂಡು ಕೂತಿದ್ದಾರೆ. ನಮಗಿನ್ನೂ ಸಾಲ ಕೊಡಿ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ. ಇಂಡೈರೆಕ್ಟಾಗಿ ಕೆಲವು ದೇಶಗಳು ಸಪೋರ್ಟ್ ಮಾಡ್ತಾ ಇವೆ, ಅಜರ್ಬೈಜಾನ್, ಟರ್ಕಿ, ಇವರೆಲ್ಲರೂ ಕೂಡ. ಸೊ ಹಾಗಾಗಿ ಮುಂದಿನ ಸನ್ನಿವೇಶಗಳನ್ನು ಯಾರೂ ಊಹೆ ಮಾಡ್ಕೋಬೇಡಿ. ಏನು ಬೇಕಾದರೂ ಆಗಬಹುದು, ಯಾವ ತೀರ್ಮಾನಕ್ಕೆ ಬೇಕಾದರೂ ಬರಬಹುದು ನಮ್ಮ ರಾಷ್ಟ್ರ. ಯಾವ ತೀರ್ಮಾನಕ್ಕೆ ಬರ್ತಾರೆ ಅದನ್ನು ಕಾರ್ಯರೂಪಕ್ಕೆ ನಮ್ಮ ಸೇನೆ ತರಬೇಕಲ್ಲ, ಅವ್ರಿಗೊಂದು ಗ್ರೀನ್ ಸಿಗ್ನಲ್ ಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾರೆ. ನೆಕ್ಸ್ಟ್ ಈ ರೀತಿ ಮಾಡಿ ಅಂತ ಅಷ್ಟೇ ಡೈರೆಕ್ಷನ್ಸ್ ಹೋಗಬೇಕು. ಬೆಳಗಾಗೋದ್ರೊಳಗಡೆ ಎಲ್ಲ ಮುಗಿಸ್ಬಿಟ್ಟಿರ್ತಾರೆ, ಸರ್ವನಾಶ. ಸೊ ಹಾಗಾಗಿ ಇವತ್ತು ಪಾಕಿಸ್ತಾನಕ್ಕೆ ಯಾವ ಪರಿಪ್ರಮಾಣದಲ್ಲಿ ಮುರ್ಕೊಂಡು ಬೀಳ್ತಾರೆ ನಮ್ಮ ಸೈನ್ಯದವರು ಅಂತ ನೋಡಬೇಕು. ಅವ್ರ ಹತ್ರ ಅಳಿದುಳಿದಿರುವಂತಹ ಎಲ್ಲವನ್ನ ಮುಗಿಸ್ಬಿಡ್ಬೇಕು. ಇಲ್ಲ ಪಾಕಿಸ್ತಾನದವರು ಫೈರಿಂಗ್ ಮಾಡೋದನ್ನು ನಿಲ್ಲಿಸಬೇಕು ಗಡಿಯಲ್ಲಿ, ಆವಾಗ ನಾವು ಸುಮ್ಮನಾಗ್ತೀವಿ. ನೀವು ಆಗಲೇ ಹೇಳ್ತಾ ಇದ್ದೆ, ನೀವು ಒಂದು ಗುಂಡು ಹಾರಿಸಿದ್ರೆ ನಾವು 100 ಹಾರಿಸ್ತೀವಿ ಅಂತ. ಆ ಶಕ್ತಿ ನಮ್ಮ ದೇಶಕ್ಕಿದೆ, ಅದನ್ನು ಅರ್ಥ ಮಾಡ್ಕೋಬೇಕು. ಅವರು ಮಾಡಿಕೊಳ್ಳಿಲ್ಲ ಅಂತಂದರೆ ತಮಗೆ ತಾವೇ, ಅದೇ ಹೇಳ್ತಾ ಇದ್ದೀನಲ್ಲ, ತಮಗೆ ತಾವೇ ಸರ್ವನಾಶ ಆಗ್ತಾ ಇದ್ದಾರೆ. ಒಂದು ಕಡೆಯಿಂದ ಒಂದು ವಿಚಾರ ತಿಳ್ಕೊಳ್ಳಿ, ಒಂದು ಜೆಟ್, ಒಂದು ಮಿಸೈಲ್, ಒಂದು ಡ್ರೋನ್ ಧ್ವಂಸ ಆಯಿತು ಅಂದರೆ ಅದಕ್ಕೋಸ್ಕರ ಎಷ್ಟು ಕೋಟಿ ರೂಪಾಯಿಗಳನ್ನ ನಾವು ಇನ್ವೆಸ್ಟ್ ಮಾಡಿರ್ತೀವೋ ಹೋಯಿತು ಅಂತ ಅರ್ಥ. ಒಂದು ದಿನದ ಯುದ್ಧದ ಖರ್ಚು 1 ತಿಂಗಳಿನ ಆಡಳಿತಕ್ಕೆ ಸಮ, ಆಡಳಿತದ ಖರ್ಚಿಗೆ ಸಮ. ತಿಳ್ಕೊಳ್ಳಿ, 16ರಿಂದ 19 ಬಿಲಿಯನ್ ಡಾಲರ್ಗಳನ್ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಎಲ್ಲಿಂದ ತರುತ್ತೆ ಪಾಕಿಸ್ತಾನ? ಒಂದು ಹೊತ್ತಿಗಿದ್ದರೆ ಒಂದು ಹೊತ್ತಿಗಿಲ್ಲ ಅನ್ನೋಂತಹ ಪರಿಸ್ಥಿತಿ ಇದೆ. ಅದಕ್ಕೆ ಅಲ್ಲಿನ ಜನಗಳೇ ಪ್ರಧಾನಿ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಇವತ್ತು ಸೈನ್ಯದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಒಂದೊಂದಾಗಿ ಏರ್ ಡಿಫೆನ್ಸ್ಗಳನ್ನ ಕಳ್ಕೊತಾ ಹೋಗ್ತಾ ಇದೆ ಪಾಕಿಸ್ತಾನ.